ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಬೆಳಿಗ್ಗೆ ಇವತ್ತು ಒಂದು ಕಾಫಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜಿಯನ್ ಸ್ಕೂಲಿಗೆಲ್ಲ ಕಳಿಸಿದಾಯಿತು. ಇವಾಗ ನಾನೊಂದು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿಯೋ ಟೈಮು. ಲಂಚ್ ಪ್ರಿಪ್ರೇಷನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಯಾಕೆಂದರೆ ನನ್ನದು ಫ್ರೆಂಡ್ ಬರ್ತ್ಡೇ ಇದೆ, ಅಲ್ಲಿ ಹೋಗ್ಬೇಕಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಎಲ್ಲ ಪ್ರಿಪೇರ್ ಮಾಡಿದೆ. ಸೊ ಇನ್ನೊಂದು ಇವತ್ತು ಎಗ್ ಫ್ರೈಡ್ ರೈಸ್ ಮತ್ತು ಸ್ಪ್ರಿಂಗ್ ರೋಲ್ ಮಾಡೋಣ ಅಂತ. ಚೈನೀಸ್ ಹೇಳಬೇಕು ಅಂದರೆ, ಬಟ್ ನಾನು ಫ್ರೈಡ್ ರೈಸ್ ಸ್ವಲ್ಪ ಪೂರ್ತಿ ಚೈನೀಸ್ ಥರ ಮಾಡಲ್ಲ, ಸ್ವಲ್ಪ ನನಗೆ ನಮ್ಮದು ಮಸಾಲ ಎಲ್ಲ ಹಾಕಿ ಮಾಡ್ತೀನಿ. ನಮ್ಮನೆಗೆ ಹೊಸದಾಗಿ ಒಂದು ಅಪ್ಲಯನ್ಸ್ ತಗೊಂಡಿದ್ದೀನಿ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ, ನೀವು ನೋಡ್ಬೋದು. ನಾವೇನಕ್ಕೆ ಇವಾಗ ಈ ಫ್ಯಾನ್ ತೊಗೊಂಡ್ವಿ ಅಂದರೆ, ನಮಗೆ ಡೈನಿಂಗ್ ಏರಿಯಾ ಹತ್ರ ಫ್ಯಾನ್ ಇರಲಿಲ್ಲ. ಸೊ ಒಂದು ಫ್ಯಾನ್ ಬೇಕಿತ್ತು, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಬೇಕಿತ್ತು ಹಾಲಲ್ಲಿ ಇಟ್ಟಾಗ. ಅದಕ್ಕೆ ನಾನು ತೊಗೊಂಡು ಅಗಾರೋ ರಾಯಲ್ 3D ಏರ್ ಸರ್ಕ್ಯುಲೇಷನ್ ಫ್ಯಾನ್ ವಿತ್ 3 ಲ್ಯಾಂಪ್ ಕೂಡ ಇದರಲ್ಲಿ ಇದೆ. ಸೊ ಇದು ಏನಂದರೆ ಅಲ್ಟ್ರಾ ಕ್ವಯಟ್ BLDC ಸ್ಟ್ಯಾಂಡಿಂಗ್ ಫ್ಯಾನ್ ಅಂತ ಹೇಳ್ಬೋದು. ಇದನ್ನು ನೀವು ಮನೆಗೆ ಬೇಕಾದರೂ ಯೂಸ್ ಮಾಡ್ಬೋದು, ಆಫೀಸಲ್ಲಿ ಕೂಡ ಯೂಸ್ ಮಾಡ್ಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನಾನು ಆರಾಮಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಇಟ್ಕೋಬೋದು. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಒಂದೊಂದ್ಸರಿ ಡೈನಿಂಗ್ ಏರಿಯಾ ಹತ್ರನೂ ಹಾಕ್ಕೊತೀವಿ, ಒಂದೊಂದ್ಸರಿ ನಾವೇನಾದರೂ ಮೇಲೆ ಹೋದರೆ, ನಂದು ಸ್ಟುಡಿಯೋ ಏನಿದೆ ಅಲ್ಲೂ ಕೂಡ ಇಲ್ಲ, ಸೊ ಅಲ್ಲೂ ಕೂಡ ಒಂದೊಂದ್ಸರಿ ಯೂಸ್ ಮಾಡ್ತೀವಿ. ನೋಡಿ ಲೈಟು ಎಷ್ಟು ಚೆನ್ನಾಗಿದೆ, ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಸೊ ಸ್ಪೀಡ್ ಕೂಡ ಅಷ್ಟೇ, ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಟಚ್ ಅಥವಾ ರಿಮೋಟ್ ಕಂಟ್ರೋಲ್ ಮೂಲಕ ಇದನ್ನು ನೀವು ಆಪರೇಟ್ ಮಾಡ್ಬೋದು. ಸೊ 12 ವಿಂಡ್ ಸ್ಪೀಡ್ ಬರುತ್ತೆ, ಹಾಗೆಯೇ 5 ಮೋಡ್ಸ್ ಬರುತ್ತೆ ಅಂತ ಹೇಳ್ಬೋದು. 90 ಡಿಗ್ರಿ ಹಾರಿಜಾಂಟಲ್ ಆ್ಯಂಡ್ 90 ಡಿಗ್ರಿ ವರ್ಟಿಕಲ್ ಆಸಿಲೇಷನಲ್ಲಿ ಇದು ನಿಮಗೆ ವರ್ಕ್ ಆಗುತ್ತೆ. ಇದು ಸ್ಪೆಷಲಿ ಫಾರ್ AC ರೂಮ್ಸ್ಗೆ ಅಂತ ಹೇಳ್ಬೋದು. ಏರ್ ಸರ್ಕ್ಯುಲೇಷನ್ಸ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನೀವು ನೋಡ್ಬೋದು 90 ಡಿಗ್ರಿ ಹಾರಿಜಾಂಟಲ್ ಅಥವಾ 90 ಡಿಗ್ರಿ ವರ್ಟಿಕಲ್ ಆಸಿಲೇಷನಲ್ಲಿ ಹೇಗೆ ಇದು ಆಗುತ್ತೆ ಅಂತ. ನನಗಂತೂ ಈ ಫ್ಯಾನ್ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು, ಯಾಕೆಂದರೆ ನಾನು ಈ ಥರದೇ ಒಂದು ಫ್ಯಾನ್ ನೋಡ್ತಾ ಇದ್ದಿದ್ದು. ಯಾಕೆಂದರೆ ಅಲ್ಲಿ ಡೈನಿಂಗ್ ಏರಿಯಾಲಿ ನಮಗೆ ಫ್ಯಾನ್ ಹಾಕ್ಸೋಕ್ಕಾಗದೇ ಇದ್ದಾಗ ನಾವು ಸ್ಟ್ಯಾಂಡ್ ಫ್ಯಾನ್ ಅಂತಲೇ ಅಂದ್ಕೊಂಡಿದ್ದು. ಬಟ್ ಅದೇ ಈ ಥರ ಒಂದು ಚಿಕ್ಕದಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿ ಅನಿಸ್ಬೇಕು, ಆ ರೀತಿ ಬೇಕಿತ್ತು. ಸೊ ಅದಕ್ಕೆ ತೊಗೊಂಡ್ವಿ. ಆಮೇಲೆ ಚಂದು ಎಷ್ಟೊಂದು ಸರಿ ಅಲ್ಲೇ ಕುತ್ಕೊಂಡು ಕಾಲ್ಸು ಅದೆಲ್ಲ ತೊಗೊತಿರ್ತಾರೆ. ಅವ್ರಿಗೆ ಇವಾಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಸಮ್ಮರಲ್ಲಿ ಫ್ಯಾನ್ ಇಲ್ಲದ್ರೆ ಸರಿ, ಇಲ್ಲ ಅಂದರೆ ಆಗೋದೇ ಇಲ್ಲ, ನೀವೇ ನೋಡ್ಬೋದು. ಸೊ ಚಂದುಗಂತೂ ಇದು ತುಂಬ ಹೆಲ್ಪ್ ಮಾಡ್ತಿದೆ. ಅವ್ರು ಎಲ್ಲಿ ಕೂತ್ಕೋತಾರೆ ಅಲ್ಲೆಲ್ಲ ಅದನ್ನು ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿದ್ರಲ್ವಾ ನಮ್ಮ ಮನೆಗೆ ಹೊಸ್ದಾಗಿ ಏನು ತೊಗೊಂಡಿದ್ದೀವಿ ಅಂತ. ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ಬರ್ತ್ಡೇ ಇದೆ. ಸೊ ಓಕೆ, ಗಿಫ್ಟ್ ಕೊಟ್ಟು ನಮ್ಮ ಸೊಸೈಟಿಲಿ ಇರೋದೆ. ಸೊ ಹಾಗೆ ಕೇಕ್ ತೊಗೊಂಬರ್ತಾರೆ ಇನ್ನೊಬ್ಬರು ಫ್ರೆಂಡು, ಕಟ್ ಮಾಡಿಸಿ ಬರೋದು ಅಂತ. ಸೊ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮನೇಲಿದ್ದಾಗಲೂ ಒಂದೊಂದ್ಸರಿ ಡ್ರೆಸ್ಸು, ಒಂದೊಂದ್ಸರಿ ನೈಟ್ ವೇರ್, ಡಿಪೆಂಡ್ ಆಗುತ್ತೆ ನನ್ನ ಮೂಡ್ ಮೇಲೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು. ಬರ್ತ್ಡೇಗೆ ಹೋಗಿ ಬಂದಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ ಫ್ರೈಡ್ ರೈಸ್ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಚಿಲ್ಲಿ ಸಾಸ್, ಸೋಯಾ ಸಾಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಮತ್ತು ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನನಗೆ ವೆಜಿಟೇಬಲ್ಸ್ ಇದ್ದರೆ ಇಷ್ಟ ಆಗುತ್ತೆ ಫ್ರೈಡ್ ರೈಸಲ್ಲಿ. ಸೊ ಪೂರ್ತಿ ಲಂಚ್ ರೆಡಿ ಆಯಿತು. ಒಂದು ಲಂಚ್ ಆದಮೇಲೆ ನಾನು ಜಿಯಾನ್ ಇಬ್ಬರು ಇವಾಗ ಹೊರಗಡೆ ಅಲ್ಲೇ ವಾಕ್ ಮಾಡ್ತಿರ್ತೀವಿ. ಸೊ ಚೆನ್ನಾಗಿ ಅನಿಸುತ್ತೆ. ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಆದಮೇಲೆ ರೆಸ್ಟ್ ಮಾಡಿದ್ದು ಕೂಡ ಆಯಿತು. ಇವಾಗ ಬಂದರೆ ಈವ್ನಿಂಗ್ ಕಾಫಿ ಟೈಮ್. ಸೊ ಈವ್ನಿಂಗ್ ಅಂದರೆ ಟೀ ಟೈಮ್. ಯಾಕೆಂದರೆ ಈವ್ನಿಂಗ್ ಚಂದು ಕಾಫಿ ಕುಡಿಯೋಲ್ಲ ನಾನು. ಕಾಫಿ ನನಗೆ ಇಷ್ಟ ಆಗುತ್ತೆ, ಬಟ್ ಈವ್ನಿಂಗ್ ಚಂದು ಟೀ ಬೇಕಲ್ಲ, ಅದಕ್ಕೆ ನಾನು ಸಪ್ರೇಟ್ ಮಾಡೋದಂತ ಟೀನೇ ಮಾಡ್ತೀನಿ. ಹಾಗೆ ಜಿಯನ್ನಿಗೆ ಸ್ವಲ್ಪ ಹಾಲು ರೆಡಿ ಮಾಡ್ತಿದ್ದೀನಿ. ಅವ್ನು ಇನ್ನೂ ಮಲಗಿರ್ತಾನೆ, ಅವನಿಗೆ ಹಾಲು ರೆಡಿ ಮಾಡಿ ಹಾಲು ಕುಡಿಸಿ ಆಮೇಲೆ ಅವ್ನು ಮತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ತಾನೆ. ಸೊ
ಫ್ರೆಂಡ್ಸ್, ಏನಂದರೆ ಇವತ್ತಿನ ವ್ಲಾಗ್ ಮಾಡ್ತಾ ಮಾಡ್ತಾ ಕೆಲವೊಂದು Q&A ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದು ಪ್ರಶ್ನೆಗಳು ನನಗೆ ರೆಗ್ಯುಲರಾಗಿ ಬರೋದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ದಲ್ಲಿ. ಜಿಯನ್ ಇನ್ನೂ ಮಲಗಿದ್ದಾನೆ, ಎಬ್ಸೋಕ್ಕೆ ಅಂತ ಬಂದೆ. ಜಿಯನ್ದು ಏನು ಗೊತ್ತಾ, ಮಲಗಿಸೋದು ಕಷ್ಟ, ಎಬ್ಸೋದು ಅಷ್ಟೇ ಕಷ್ಟ. ಸೊ ಅವನು ಎಬ್ಸೋದೆಲ್ಲ ಆದಮೇಲೆ ನಾನು ಅಲ್ಲೇ ಬಂದು ಬಾಲ್ಕನಿಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಒಬ್ಬಳೇ ಕುತ್ಕೊಂಡು ಅದು ಇದು ಯೋಚನೆ ಮಾಡೋದು ಹಾಗೆ ಚೆನ್ನಾಗಿ ಅನಿಸುತ್ತೆ. ಸೊ ಅದೆಲ್ಲ ಆದಮೇಲೆ ಗೊತ್ತಲ್ಲ, ವರ್ಕೌಟ್ಗೆ ಹೋಗಬೇಕು. ವರ್ಕೌಟ್ ಇವತ್ತು ನಮ್ಮ ಜಿಮ್ಮಲ್ಲೇ ಮಾಡಿದೆ. ಸೊ ಅದಕ್ಕೆ ಶೂಟ್ ಕೂಡ ಮಾಡಿಕೊಂಡೆ ಒಂಚೂರು. ಸೊ ಇವತ್ತು ಬಂದರೆ ಅಪ್ಪರ್ ಬಾಡಿ ವರ್ಕೌಟ್ ಮಾಡಿದೆ ನಾನು. ಡಿನ್ನರಲ್ಲಿ ಬಂದರೆ ಪಾಲಕ್ ಚಪಾತಿ ಅಥವಾ ಪಾಲಕ್ ಪರಾಟ ಏನಾದರೂ ಹೇಳ್ಬೋದು. ಸೊ ಅದನ್ನು ಮಾಡಿದ್ದೀನಿ. ಪಾಲಕ್ ಚಪಾತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ತುಂಬ ತಿಕ್ಕಾಗಿ ಮಾಡಿಲ್ಲ ಇದು. ಸೊ ಪಾಲಕ್ ಚಪಾತಿ ಜೊತೆ ಸ್ವಲ್ಪ ಹಾಗೆಯೇ ನಾನು ಪನ್ನೀರ್ ಬುಜ್ಜಿ ಕೂಡ ಮಾಡಿದೆ. ಸೊ ಜಿಯನ್ ತುಂಬ ಇಷ್ಟ ಆಯಿತು. ಜಿಯನ್ನು ಇಷ್ಟಪಡ್ತಾನಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಇಷ್ಟಪಟ್ಟ ಅವನು. ಊಟ ಮಾಡ್ತಾ ಇದ್ದೀವಿ. ಊಟ ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಕರ್ಡು ಕೂಡ ತೊಗೊಂಡಿದ್ದೀನಿ ನಾನು. ಊಟ ಆದಮೇಲೆ ಮತ್ತೆ ಇನ್ನೊಂದು ವಾಕ್ ಮಾಡಿ ಆಮೇಲೆ ಬಂದು ಮಲಗೋದು. ಕಂಫರ್ಟಬಲ್ ಕೂತ್ಕೊಂಡ್ಬಿಡೋಣ ಫಸ್ಟ್. ಓಕೆ, ಸೊ ನಮಗೆ ಕಂಫರ್ಟಬಲ್ ಅಂದರೆ ನನ್ನ ಕಾರಲ್ಲೇ ಹೋಗಲಿ ಎಲ್ಲಾದರೂ ಹೋಗಲಿ ಹಿಂಗೆ ಚಪ್ಪಲ್ ಬಟ್ಟೆಗೆ ಹಾಕ್ಕೊಂಡು ಕೂತ್ಕೊಳ್ಳೋದು ಅಂದರೆ ಕಂಫರ್ಟಬಲು, ಹಿಂಗೆ ಹೊರ್ಕೊಂಡು. ಸೊ ಓಕೆ ಫ್ರೆಂಡ್ಸ್, ನಿನ್ನೆಯಿಂದ ಎಲ್ಲ ವ್ಲಾಗ್ ನೋಡ್ತಾ ಇದ್ರಿ. ಇವತ್ತಿನ ವ್ಲಾಗಲ್ಲಿ ನಾನು ಕೆಲವೊಂದು ನನಗೆ ರೆಗ್ಯುಲರಾಗಿ ಬರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂದ್ಬಿಟ್ಟು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ನನಗೆ ಯಾವ್ದು ಕಣ್ಣಿಗೆ ಬೀಳುತ್ತೆ ಅಷ್ಟು ಪ್ರಶ್ನೆಗಳನ್ನ ಬರ್ಕೊಂಡು ಆನ್ಸರ್ ಮಾಡೋಕ್ಕೆ ಇವತ್ತು ನಾನು ಟ್ರೈ ಮಾಡ್ತಿದ್ದೀನಿ. ಸೊ ನಾನು ಲಾಸ್ಟ್ ವ್ಲಾಗ್ ಹಾಕಿದ್ಮೇಲೆ ಕೆಲವೊಂದು ಬಿಗ್ ಡಿಸಿಷನ್ ತೊಗೊಳೋದಿದೆ ಅಂತ ಹೇಳಿದಾಗೆಲ್ಲ ನನಗೆ ತುಂಬ ಕಮೆಂಟ್ ಬರ್ತೀನಿ, ಮೇ ಬಿ US ಮೂವ್ ಆಗ್ತಿದ್ದೀರಾ ಆ ಥರ ಅಂತೆಲ್ಲ. ಸೊ ಇಲ್ಲ, ಸದ್ಯಕ್ಕೆ ಅದಂತೂ ಇಲ್ಲ, US ಮೂವ್ ಆಗೋದಂತೂ ಇಲ್ಲ. ಯಾಕೆಂದರೆ ನಮ್ಮಿಬ್ರಿಗೂ ಗೊತ್ತಿಲ್ಲ, ಬಟ್ ಏನಂದರೆ ನಮ್ಮಿಬ್ರಿಗೂ ಅಷ್ಟೊಂದು US ಹೋಗ್ಬೇಕಂತ ಇಲ್ಲ. ಬಟ್ ಚಂದ್ರದು ಆಫೀಸ್ ಅಲ್ಲಿರೋದ್ರಿಂದ ನಾವು ಹೇಳೋಕ್ಕೂ ಆಗೋದಿಲ್ಲ, ಯಾಕೆಂದರೆ ಅಕಸ್ಮಾತ್ ಅವರು ಬರಲೇಬೇಕು ಅಂದರೆ ಹೋಗ್ಬೇಕಾಗತ್ತೆ. ಸೊ ಆ ಬಿಗ್ ಡಿಸಿಷನ್ ಅಲ್ಲ, ಬೇರೆ ಏನೋ ಒಂದು ಬಿಗ್ ಡಿಸಿಷನ್ ಇದೆ. ಸೊ ಅದ್ರ ಬಗ್ಗೆ ಇಬ್ಬರು ಮಾತಾಡ್ತಾ ಇದ್ದೀವಿ, ಹೇಗೆ ಯಾವಾಗ ಅಂತ ಅಷ್ಟೇ. ಓಕೆ, ಅದೇ ಸೇಮ್ ಆ ವ್ಲಾಗಲ್ಲಿ ನನಗೆ ಇನ್ನೊಂದು ಪ್ರಶ್ನೆ, ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡ್ತಿರ್ಬೋದು ಅಂತ. ಅದು ನಾನು ತುಂಬ ಸರಿ ಹೇಳಿದ್ದೀನಿ. ಕೆಲವರು ಹೇಳ್ತಾ ಇರ್ತೀರಾ, ರಮ್ಯಾ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಿ ಇನ್ನೊಂದು ಹೆಣ್ಮಗು ಬರಬೇಕು ನಿಮ್ದು ಇದಕ್ಕೆ ಅಂತ. ಸೊ ಇನ್ನೊಂದು ಹೆಣ್ಮಗುನೇ ಬರುತ್ತೆ ಅಂತ ಯಾರಿಗೆ ಗೊತ್ತಲ್ವ. ಸೊ ಯಾವುದು ಕೊಡ್ತಾರೆ ಅದು. ಬಟ್ ನಮ್ಮಿಬ್ರಿಗೂ ಫಸ್ಟಿಂದನೂ ಒಂದು ಮಗುನೇ ಸಾಕು ಅಂತ ಇದ್ದಿದ್ದು. ಸೆಕೆಂಡ್ ಬೇಬಿ ಪ್ಲ್ಯಾನ್ಸ್ ಅಂತೂ ಇರಲಿಲ್ಲ. ಸದ್ಯಕ್ಕೆ ಆ ಥರದ್ದು ಯಾವುದು ಪ್ಲ್ಯಾನ್ಸ್ ಇಲ್ಲ ನಮಗೆ ಇವಾಗ. ಸೊ ಜಿಯನ್ ನೋಡ್ಕೊಳ್ಳೋದ್ರಲ್ಲಿ ನಮಗೆ ಒಂಥರ ಖುಷಿ ಇದೆ. ಸೊ ಅಷ್ಟೇ. ಸೊ ಆ ಎರಡು ಪ್ರಶ್ನೆ ನನಗೆ ಬಂದಿದ್ದು. ಇನ್ನು ಮೂವ್ ಆಗೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಏನು ಅಂತ. ನಾನು ಅಕಸ್ಮಾತ್ ಏನಾದರೂ ಆದರೆ ನಿಮ್ಗೆ ಗೊತ್ತಾಗುತ್ತೆ, ಯಾಕೆಂದರೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅದರಿಂದ. ನೆಕ್ಸ್ಟ್ ಪ್ರಶ್ನೆ ಬಂದು, ರಮ್ಯಾ ಇವಾಗ ಲೋನ್ ಹೇಗೆ, ನಿಮ್ಮ ಮನೆ ತೊಗೊಂಡು ಆಲ್ಮೋಸ್ಟ್ 2.5 years ಆಗ್ತಾ ಬಂತು, 3 years ಆಗ್ತಾ ಬಂತು. ಸೊ ಹೇಗೆ ಏನು ಅಂತ. 3 years ಹೆಂಗೋಯ್ತು ಅಂತಲೂ ನಮ್ಗೆ ಗೊತ್ತಾಗಲಿಲ್ಲ. ಸೊ ಒಂದೊಂದ್ಸರಿ ಅದೇ ಟೈಮ್ ಫ್ಲೈಸ್, ನನಗಂತ ಇವಾಗ ಅದೇ ಅನ್ಸೋದು, ಹೋಗ್ತಾ ಇರುತ್ತೆ ಟೈಮ್ ಅಂತ. ಅಜ್ಜಿಯನ್ನು ನಾನೇ ಕರ್ಕೊಂಬರಕ್ಕೆ ಹೋಗಬೇಕು, ಚಂದು ಇಲ್ಲ. ಸೊ ಅದಕ್ಕೆ ಟೈಮ್ ಕೂಡ ನೋಡ್ಕೊತಾ ಇದ್ದೀನಿ. ಏನು ಅಂದರೆ ಲೋನು ಹೋಗ್ತಾ ಇದೆ. ಅಂದರೆ ಫಸ್ಟು ಸ್ವಲ್ಪ ಇವಾಗ ಎಷ್ಟು ಕಟ್ತಿದ್ವಿ ಅದರಲ್ಲಿ ಸ್ವಲ್ಪ ಏನೋ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಚಂದು. ಅದು ನನಗೆ ಸರಿಯಾಗಿ ನಾನೇನೋ ಕೇಳೋದಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಬೇರೆ ಏನೂ ಕಮ್ಮಿ ಆಗಿಲ್ಲ. ಎವ್ರಿ ಮಂತ್ ಲೋನ್ ಇದ್ದೇ ಇರುತ್ತೆ. ನಾವು ಏನೇ ಇಲ್ಲ ಅಂದ್ರೂ ಸದ್ಯ ಲೋನ್ ಅಮೌಂಟ್ ಅಂತೂ ನಾವು ಇಟ್ಕೊಳಕ್ಕಾಗಲ್ಲ, ಅದರಿಂದ ಲೋನ್ ಕಟ್ತಾನೆ ಇರ್ತೀವಿ.
ಅದು ಬಿಟ್ಟರೆ ಯಾವುದಾದ್ರೂ ಒಂದು ಅಮೌಂಟ್ ನಮಗೆ ಬಿಗ್ ಅಮೌಂಟ್ ಅಂತ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಬೇಕು ಅಂತ ಕೂಡ ಅನ್ಕೋತಾ ಇದ್ದೀವಿ. ಅದು ಗೊತ್ತಿಲ್ಲ ದೇವ್ರು ಯಾವಾಗ ಕಂಡುಬಿಟ್ಟು ನಮಗೆ ಆ ಥರ ಒಂದು ಅಮೌಂಟ್ ಸಿಗುತ್ತೆ ಅಂತ. ಯಾಕೆಂದರೆ ನಾವು ತುಂಬ ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀವಿ, ಅಂದರೆ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡದೇ ಇರ್ಬೋದು, ಸಣ್ಣ ಪುಟ್ಟ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಅದರಿಂದ ವೆಯ್ಟ್ ಮಾಡ್ತಿರ್ತೀವಿ. ಸೊ ಯಾವಾಗಲಾದರೂ ಒಂದು ದೇವ್ರು ಕಂಡುಬಿಟ್ಟು ನಮಗೂ ಅಷ್ಟು ಒಂದೇ ಸರಿ ಅಮೌಂಟ್ ಬಂದರೆ ಕ್ಲಿಯರ್ ಮಾಡೋಣ ಅಂತ. ಸೊ ನಮ್ಗೆ ಇನ್ನೂ ಟೈಮ್ ಇದೆ, ಯಾಕೆಂದರೆ ಇನ್ನೂ ನಾವು ಎಷ್ಟು ವರ್ಷಗಳು ವರ್ಕ್ ಮಾಡಬೇಕಾಗತ್ತೆ. ಸೊ ಅದರಿಂದ ಇಬ್ರಿಗೂ ಏನು ಅಷ್ಟೊಂದು ಟೆನ್ಷನ್ ಇಲ್ಲ, ಇನ್ನೂ ಎಷ್ಟು ವರ್ಷಗಳು ವರ್ಕ್ ಮಾಡೋದು, ಇನ್ನು ಜಿಯನ್ ಕೂಡ ಚಿಕ್ಕವನು. ಸೊ ಹೋಗ್ತಾ ಇರುತ್ತೆ ಅಷ್ಟೇ. ಬಟ್ ಬೇರೆ ಬೇರೆ ಪ್ಲ್ಯಾನ್ಸ್ ಅಂತೂ ಈ ವರ್ಷ ತುಂಬ ಇದೆ ನನಗಂತೂ. ಸೊ ಇದು ಮಾಡಬೇಕು ಅದು ಮಾಡಬೇಕಂತ, ಬಟ್ ಆದಷ್ಟು ಎಲ್ಲ ಈ ವರ್ಷದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವರು ಕಂಡುಬಿಟ್ರೆ ಎಲ್ಲ ಆಗುತ್ತೆ. ನಾನಂತೂ ನಂಬ್ತೀನಿ, ದೇವ್ರು ನಂಬ್ತೀನಿ, ಅಥವಾ ಏನು ನಮ್ಮದು ಫೇಟ್ ಅಥವಾ ಏನು ಹೇಳ್ತೀವಿ, ಕೆಲವೊಂದು ಸರಿ ಲಕ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ನಾನು ಬಿಲೀವ್ ಅಂತೂ ಮಾಡ್ತೀನಿ, ಏನು ಬಿಲೀವ್ ಮಾಡದೇ ಇರೋದಿಲ್ಲ. ಪಾಸಿಟಿವ್ ನೆಗೆಟಿವ್ ಎಲ್ಲ ಕೂಡ ನಾನು ನಂಬ್ತೀನಿ. ಸೊ ಇವಾಗ ಯೂಟ್ಯೂಬ್ ವ್ಯೂಸ್ ಮೊದಲಿನ ಥರ ಯಾಕೆ ಬರ್ತಿಲ್ಲ ಅಂತ ಸ್ವಲ್ಪ ಜನ ಕೇಳ್ತಿದ್ದೀರಾ. ನಾನು ಅವತ್ತು ಅದನ್ನು ಹೇಳಿದ್ದೆ, ಇವಾಗ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನೋಡೋರು ಕಮ್ಮಿ, ಆಮೇಲೆ ತುಂಬ ಡ್ರಾಮಾಸ್ ಇದ್ದರೆ ನೋಡ್ತಾರೆ. ಸೊ ಅದರಿಂದ ನನಗೆ ಹೆಂಗೆ ನಾನು ರೆಗ್ಯುಲರಾಗಿ ಯಾವಾಗಿಂದ ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ನನಗೆ ಬೇರೆ ಬೇರೆ ಇಲ್ಲಿರೋ ಫ್ಯಾಮಿಲಿ ಡ್ರಾಮಾ ಕ್ರಿಯೇಟ್ ಮಾಡೋದು ಅದು ನನಗೆ ಇಷ್ಟ ಆಗೋದಿಲ್ಲ. ಏನಂದರೆ ನಮ್ಮ ಫ್ಯಾಮಿಲಿ ಲಿಂಕ್ ಆಯಿತು ಅದು. ಸೊ ನಾನು ಏನೇ ಆದ್ರೂ ಫ್ಯಾಮಿಲಿ ಅದು ಹೇಳೋದು ಇಲ್ಲ ನಾನು ಎಷ್ಟೊಂದು ವಿಷಯಗಳು. ಲಾಸ್ಟ್ ಟೈಮು ಅಷ್ಟೇ ನಮ್ಮ ಮನೇಲಿ ಏನಾಗಿತ್ತು ಅದು ನಾನು ಹೇಳಿರಲಿಲ್ಲ. ಸೊ ಅದರಿಂದ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹೆಂಗಿರುತ್ತೆ ಹಂಗೆ ನಾನು ರೆಗ್ಯುಲರ್ ವ್ಯೂವರ್ಸ್ ರೆಗ್ಯುಲರಾಗಿ ನೋಡ್ತಾರೆ, ಎಲ್ಲೆಲ್ಲಿ ಸಿಕ್ಕಿದ್ರು ಮಾತಾಡ್ತಾರೆ, ನನಗೆ ಅಷ್ಟು ಖುಷಿ ಇದೆ. ಮತ್ತು ಇನ್ಸ್ಟಾಲು ಕೂಡ ಅಷ್ಟೇ, ಇವಾಗ ನಿಮ್ಮ ಫೋರ್ಸಿಗೆ ಸ್ವಲ್ಪ ಮಿನಿ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ಹೇಳ್ತಾ ಇದ್ದಾರೆ ರಮ್ಯಾ ಮಾಡಿ ನಮ್ಗೆ ಅಲ್ಲೂ ನೋಡ್ತೀನಿ ಅಂತ. ಸೊ ಆದಷ್ಟು ಬೇರೆ ಬೇರೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಎರಡೂ ಸೇಮ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ನಾನು ಏನು ಯೂಟ್ಯೂಬಲ್ಲಿ ನೋಡಿರ್ತೀರ ಅದನ್ನು ಅಲ್ಲ ಹಾಕೋದಕ್ಕೆ ಇಷ್ಟಪಡ್ತಿಲ್ಲ. ಸೊ ಆದಷ್ಟು ಬೇರೆ ಬೇರೆ ಮಾಡ್ತಾಯಿದ್ದೀನಿ. ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಕೇಳಿದ್ರಿ, ಏನು ರಮ್ಯಾ ಫ್ಯೂಚರ್ ಪ್ಲ್ಯಾನ್ಸ್ ಅಂತ. ಆವಾಗಲೇ ಹೇಳಿದಾಗೆ ವರ್ಷ ತುಂಬ ನನ್ನದು ಪ್ಲ್ಯಾನ್ಸ್ ಇದೆ, ಅದು ಮಾಡಬೇಕು. ನಮ್ಗೆ ಇಬ್ರಿಗೂ ಇದೆ, ಚಂದಗೂ ನನಗೂ ಇಬ್ರಿಗೂ ಕೆಲವೊಂದು ಡಿಸಿಷನ್ಸ್ ತೊಗೊಳ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಮಾತಾಡಿಕೊಂಡು, ಸೊ ಈ ಥರ ತುಂಬ ಪ್ಲ್ಯಾನ್ಸ್ ಇದೆ ಈ ವರ್ಷ. ನಾವು ತುಂಬ ವರ್ಷಗಳಿಂದ ಕೆಲವೊಂದು ಏನು ಮಾಡ್ತಿದ್ವಿ ಅಂದರೆ ಓಕೆ ನೆಕ್ಸ್ಟ್ ಇಯರ್ ಆ ಥರ ಬಂದುಬಿಡ್ತಾ ಇದ್ವಿ. ಬಟ್ ಈ ವರ್ಷ ಇಲ್ಲ, ಕೆಲವೊಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾತಾಡ್ಕೊತಾ ಇದ್ವಿ. ಬಟ್ ಅದು ಕೆಲವೊಂದು ಏನು ಗೊತ್ತಾ, ನಾವೇನೇ ತೊಗೊಳೋದಿದ್ರು ಇಂಥ ಟೈಮ್ ಅಂತ ಇರುತ್ತೆ, ಅದಾದಮೇಲೆ ಮತ್ತೆ ಒಂದು ವರ್ಷ ಕಾಯಬೇಕಾಗುತ್ತೆ. ಸೊ ಆ ರೀತಿ ಆಗಿಬಿಡುತ್ತೆ. ಸೊ ಹಾಗೆ, ಸೊ ಅದಂತೂ ಇದೆ. ಫ್ಯೂಚರ್ ಪ್ಲ್ಯಾನ್ಸ್ ತುಂಬ ಅಂತೂ ಇದೆ ನನಗೆ, ಚಂದುಗೆ ಇಬ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವಿಬ್ಬರು ಸೇರಿ ಎಲ್ಲ ಮಾಡೋದು. ಅದರಿಂದ ನೆಕ್ಸ್ಟ್ ವೆಕೇಷನ್ ಪ್ಲ್ಯಾನ್ಸ್ ಅಂತ ಕೇಳ್ತೀವಿ. ಅದರಿಂದನೇ ವೆಕೇಷನ್ ಪ್ಲ್ಯಾನ್ಸು ಕೆಲವೊಂದು ಮಾಡೋಕ್ಕಾಗ್ತಿಲ್ಲ. ಚಂದು ಕಂಪ್ನಿದು ಕೆಲವೊಂದು ಆಗ್ತಾಯಿದೆ, ಅದು ಇದು ಅವ್ರದ್ದು ವರ್ಕು ಅದೆಲ್ಲ. ಸೊ ಅವರೆಲ್ಲ ಈ ಮಂತ್ ಎಂಡ್ ಆದಮೇಲೆ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ ಕೆಲವೊಂದು ಕೆಲಸಗಳದ್ದು ಅದು ಇದೆಲ್ಲ. ಸೊ ಅದರಿಂದ ಅವ್ರು ಹೇಳ್ತಾಯಿದ್ದಾರೆ ಓಕೆ ಮಂತ್ ಆಗಲಿ ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ. ಸೊ ಅದರಿಂದ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸದ್ಯಕ್ಕೆ. ಈ ಮಂತೆಲ್ಲ ಆಗಿ ಅವ್ರಿಗೊಂದು ಕ್ಲಾರಿಟಿ ಸಿಕ್ಕಿದ್ಮೇಲೆ, ಯಾಕೆಂದರೆ ನನ್ನ ಕೆಲಸ ನಾನು ಎಲ್ಲಿಂದ ಬೇಕಾದರೂ ಮಾಡ್ಬೋದು. ಯಾಕೆಂದರೆ ನಾನು ಆನ್ಲೈನಲ್ಲಿ ಮಾಡೋದ್ರಿಂದ ಅಥವಾ ನಾನು ಏನು ಎಲ್ಲಿ ಬೇಕಾದರೂ ಮಾಡೋದಾಗಿರೋದ್ರಿಂದ ನನಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಚಂದುಗೆ ಕೆಲವೊಂದು ಇರುತ್ತೆ, ಅದರಿಂದ ಅವ್ರದ್ದು ನೋಡ್ಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಮತ್ತು ಇನ್ನು ಜಿಯನ್ ಸ್ಕೂಲ್ದು ಹೋಗ್ತಾ ಇದೆ. ಸೊ ಅವನಿಗೂ ಆಲ್ಮೋಸ್ಟ್ ಮಾರ್ಚ್ ಎಂಡ್ವರೆಗೂ ಸ್ಕೂಲ್ಸ್ ಇರುತ್ತೆ. ಸೊ ಬಟ್ ಏನೇ ನಾವು ವೆಕೇಷನ್ ಪ್ಲ್ಯಾನ್ ಮಾಡಿದ್ರು ನಾನು ಚಂದು ಹೆಂಗೆ ಅಂದರೆ ಒಂದು 2 months ಬಿಫೋರೇ ಪ್ಲ್ಯಾನ್ ಮಾಡ್ತೀವಿ. ಅದರಿಂದ ಸೊ ಈ ಮಂತ್ ಎಂಡಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ಆಮೇಲೆ ಪ್ಲ್ಯಾನ್ ಮಾಡಬೇಕು. ಈ ಮಂತ್ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಷ್ಟರಲ್ಲಿ. ಜಿಯನ್ ಸ್ಕೂಲ್ ಫೀಸ್ ಎಷ್ಟು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಜಿಯನ್ ಸ್ಕೂಲ್ ಫೀಸು ಮತ್ತು ಸ್ಕೂಲ್ ನೇಮ್ ಹೇಳಿ ಅಂತಲ್ಲ, ಅವತ್ತು ಹೇಳಿದ್ದೆ ನಾನು. ಸ್ಕೂಲ್ ನೇಮ್ ಎಲ್ಲ ನಾವು ಸೇಫ್ಟಿ ಪರ್ಪಸ್ಸಿಂದ ನಾನು ಹೇಳೋದಕ್ಕೆ ಆಗ್ತಿಲ್ಲ. ಇವಾಗ ಎಷ್ಟೊಂದು ಅದು ಇದು ಆಗ್ತಿರುತ್ತೆ. ಸೊ ಅದರಿಂದ ಹೇಳ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಒಂದು ಈ ವರ್ಷ 4 lakhs ಆಗಿದೆ. ಯಾಕೆಂದರೆ ಅದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಗಿರೋದ್ರಿಂದ IGCSE ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ, ವಿಚಾರಿಸಿರೋರಿಗೆ ಗೊತ್ತಿರುತ್ತೆ. ಮತ್ತು ಅದು ಇದು ಒಂದೇನೇನೋ ಇದೆ. ಮತ್ತು ಅಲ್ಲಿ ಫುಡ್ ಕಂಪಲ್ಸರಿ ತೊಗೊಳ್ಳೇಬೇಕಾಗಿತ್ತು, ಫುಡ್ ನಾವು ಬೇಡ ಅಂದ್ರೂ ಇದು ಮಾಡ್ತಿಲ್ಲ. ಸೊ ಆ ಥರ ಏನೇನೋ ಇದೆ. ಬಟ್ ಇನ್ನೊಂದ್ಸರಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಫೋರ್ ಅಂದರೆ ಇವಾಗ ನಾವು ಇಷ್ಟು ಅಮೌಂಟ್ ಅಂತ ಕೊಟ್ಟು ಒಂದು ಕನ್ಫರ್ಮ್ ಮಾಡಿರೋದು. ಸೊ ಬಿಫೋರ್ ಅಡ್ಮಿಷನ್ಗಿಂತ ಮುಂಚೆ ಸ್ವಲ್ಪ ನೋಡೋಣ. ಅಂದರೆ ಮೀನ್ಸ್ ಅದಕ್ಕೆಲ್ಲ ಫುಡ್ದು ಮಾತಾಡೋಕ್ಕೆ ಬೇರೆ ಮಾನ್ಮೂಲ್ ಫೀಸ್ ಎಲ್ಲ ನಾವೇನು ಮಾತಾಡೋಕ್ಕಾಗಲ್ಲ. ಫುಡ್ದೇನಿದೆ ಅದು ಅಷ್ಟೇ. ಕೆಲವ್ರು ಇವಾಗ ಚಂದುಗೆ ಏನು ಸ್ಯಾಲ್ರಿ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. ಸೊ ನಮ್ದು ಲೋನ್ ಕ್ಲಿಯರ್ ಮಾಡಿ ನಮ್ಮದು ಹೇಗೆ ಆರಾಮಾಗಿ ನಾವು ಲೈಫ್ ಲೀಡ್ ಮಾಡಬೇಕು ಅಷ್ಟಂತೂ ಖಂಡಿತ ಬರ್ತಿದೆ.
ಸೊ ನಾನು ಹೇಳಿದ್ದೀನಿ. ಇವಾಗೂ ಅಷ್ಟೇ ಲೋನ್ ಆಲ್ಮೋಸ್ಟ್ 1.75 ಏನೋ ನಾವು ಪೇ ಮಾಡ್ತಿರೋದು, ಯಾಕೆಂದರೆ ಒಂಚೂರು ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ಏನೋ ಸ್ವಲ್ಪ ಜಾಸ್ತಿ ಪೇ ಮಾಡ್ತಾಯಿದ್ವಿ. ಸೊ ಲೋನ್ ಅಂದರೆ ನಾವು ಅಮೌಂಟ್ ಕೊಟ್ಟು ಏನಂತಾರೆ ಅಸಲು ಏನು ನಾವು ತೀರಿಸಿಲ್ಲ, ಬಟ್ ಏನೋ ಇವಾಗ ಬ್ಯಾಂಕ್ಸಿಂದ ಎಲ್ಲ ಏನೋ ಸ್ವಲ್ಪ ಏನೋ ಒಂಚೂರು ಕಮ್ಮಿ ಮಾಡಿದಾರಂತೆ. ಸೊ ಅದರಿಂದ ಕೊಡ್ತಿರೋದು. ಅದು ಬಿಟ್ಟು 1.75 ನಾವು ನಾರ್ಮಲ್ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಅದು ಬಿಟ್ಟು ನಾವು ಹೇಗೆ ಸ್ವಲ್ಪ ಆರಾಮಾಗಿ ಹೇಗೆ ಇರಬೇಕು, ನಾವು ಹೇಗೆ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಬೇಕು ಅದು ಅಷ್ಟಕ್ಕೆ ಬರುತ್ತೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ, ರಮ್ಯಾ ನಿಮ್ದು ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು? ಯೂಟ್ಯೂಬಿಂದ ಸ್ಯಾಲ್ರಿ ಅಂತ ಎಲ್ಲ ನಿಮ್ಗೆ ಇಷ್ಟು ಅಮೌಂಟ್ ಅಂತ ಏನು ಬರಲ್ಲ, ಫಿಕ್ಸ್ಡ್ ಅಮೌಂಟ್ ಅಂತ. ಏನೊಂಥರ ಮೂವಿ ಥರನೇ ನನ್ನ ಪ್ರಕಾರ ಕೇಳಿದ್ರೆ, ಒಂದು ಮೂವಿ ಹಿಟ್ ಆದರೆ ಹಿಟ್ಟು, ಒಂದು ಮೂವಿ ಫ್ಲಾಪ್ ಆದರೆ ಫ್ಲಾಪ್ ಆ ಥರ. ಸೊ ಒಂದು ವೀಡಿಯೋ ಹಿಟ್ ಆದರೆ ಹಿಟ್, ಒಂದು ವೀಡಿಯೋ ಫ್ಲಾಪ್ ಆದರೆ ಫ್ಲಾಪ್. ಒಂದು ತಿಂಗಳಲ್ಲಿ ನಿಮ್ಮ ವೀಡಿಯೋಸ್ ಒಂದು 4 to 5 ವೀಡಿಯೋಸ್ ಅಥವಾ ಒಂದು ಎಷ್ಟು ವೀಡಿಯೋಸ್ ಹಾಕ್ತೀರಾ ಅದ್ರ ಮೇಲೆ ಎಷ್ಟು ವೀಡಿಯೋಸ್ ನಿಮ್ಗೆ ಚೆನ್ನಾಗಿ ಬಂದಿರುತ್ತೆ. ವ್ಯೂಸ್ಗಿಂತ ನೀವು ಎಷ್ಟು ಜನ ಅದು ಆ್ಯಡ್ಸ್ ನೋಡಿರ್ತಾರೆ ಅದ್ರ ಮೇಲೆ ನಿಮಗೆ ಸೊ ಅಮೌಂಟ್ ಬರೋದ್ರಿಂದ ಹೇಳೋಕ್ಕಾಗಲ್ಲ, ವೇರಿ ಆಗ್ತಾ ಇರುತ್ತೆ. ಸೊ ಇವಾಗಂತೂ ಅಷ್ಟು ಬರ್ತಾ ಇಲ್ಲ. ಸೊ ಟ್ರಾವೆಲ್ಗೆ ಹೇಗೆ ಮನಿ ಸೇವ್ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಸೊ ಟ್ರಾವೆಲ್ಗೆ ಮನಿ ಹೇಗೆ ಅಂದರೆ ಎವ್ರಿ ಮಂತ್ ನಾವು ಸೇವ್ ಮಾಡ್ತೀವಿ, ಅಥವಾ ಒಂದು ವರ್ಷದಲ್ಲಿ ಇಷ್ಟು ಅಮೌಂಟ್ ಅಂತ ಟ್ರಾವೆಲ್ಗೆ ನಾವು ಸೇವ್ ಮಾಡಿ ಇಟ್ಟಿರ್ತೀವಿ. ಅದರಿಂದ ಹೋಗೋ ತುಂಬ ಜನ ಅಯ್ಯೋ ನಿಮಗೇನು ಅಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ಎಲ್ಲಿ ಬರುತ್ತೆ, ಯೂಟ್ಯೂಬ್ ನಂದು ಅಂತ ಏನಂತಾರೆ, ನಂಗೊಂಥರ ಇಷ್ಟ ವೀಡಿಯೋಸ್ ಮಾಡೋದಕ್ಕೆ, ಅದಕ್ಕೆ ನಾನು ಮಾಡೋದು. ಅದರಿಂದೆಲ್ಲ ಅಷ್ಟು ಅಮೌಂಟ್ ಬರೋಂಗಿದ್ರೆ ಯಾರು ಬೇರೆ ಕೆಲಸನೇ ಮಾಡಬೇಕಾಗಿಲ್ಲ, ಎಲ್ಲ ಇದೇ ಮಾಡ್ಬೋದಿತ್ತು. ಸೊ ಇಲ್ಲ, ನಾವು ಮಂತ್ಲಿ ಸೇವ್ ಮಾಡಿರ್ತೀವಿ. ಸೊ ಒಂದೊಂದು ಸರಿ ಏನು ಮಾಡ್ತೀವಿ ಅಂದರೆ, ಓಕೆ ಇಯರ್ ಟ್ರಿಪ್ ಹೋಗೋದಕ್ಕೆ ಅಂತಲೇ ಇಷ್ಟು ಅಮೌಂಟ್ ಅಂತ ಇಡ್ತೀವಿ. ಸೊ ಆ ರೀತಿ ಅದರಿಂದ ನಾವು ಹೋಗೋದು, ಅದು ಆ ರೀತಿ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ನೀವು ಕೂಡ ಅದು ಟ್ರೈ ಮಾಡ್ಬೋದು, ಮಂತ್ಲಿ ಇಷ್ಟಂತ ಸೇವ್ ಮಾಡಿ. ಹೆಂಗಿದ್ರು ಸಮ್ಮರ್ ವೆಕೇಷನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪ್ಲ್ಯಾನ್ ಮಾಡ್ಬೋದು. ಸಮ್ಮರ್ ವೆಕೇಷನಲ್ಲಿ ಕೆಲವರು ಅದು ಇಷ್ಟಪಟ್ಟಿಲ್ಲ ಅಂದರೆ ದಸರಾ ಹಾಲಿಡೇಸಲ್ಲಿ. ಸೊ ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಅದನ್ನು ಅಮೌಂಟನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ನಾನು ಫಾಲೋ ಮಾಡೋವಂಥದ್ದು. ನಾವಿಬ್ಬರು ಹಾಗೇ ಇಯರ್ಲಿ ಇಷ್ಟಂತ ಸೇವ್ ಮಾಡಿ ಇಟ್ಟಿರ್ತೀವಿ ಟ್ರಾವೆಲ್ ಮಾಡೋದಕ್ಕೆ. ಅದನ್ನು ಮಾಡಿಕೊಂಡು ನಾವು ಟ್ರಾವೆಲ್ ಮಾಡ್ತೀವಿ. ಕೆಲವರು ಅದನ್ನು ಹೇಳ್ತೀರಾ, ಏನು ಓಡಾಡ್ತೀರಾ, ಆರಾಮಾಗಿರ್ತೀರಾ. ನಾವು ಏನು ಲೈಫು ಒಂದೊಂದ್ಸರಿ ನಾವು ಏನು ಖುಷಿ ಪಡ್ತಿರ್ತೀವಿ ಅದನ್ನು ಯೂಟ್ಯೂಬಲ್ಲಿ ತೋರಿಸಿದ್ರೆ ಕೆಲವ್ರು ನೋಡಿ, ಇಲ್ಲ ಅವ್ರಿಗೊಂದು ಐಡಿಯಾಸ್ ಬರುತ್ತೆ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿರೋರಿಗೆ, ಅಥವಾ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಬರೀ ನಾವು ಇಲ್ಲಪ್ಪ ಈ ಸ್ಯಾಡ್ನೆಸ್ಸೇ ತೋರಿಸ್ತಾ ಹೋದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಅದು ತೋರಿಸಲ್ಲ. ಅದಕ್ಕೂ ಕೆಲವರು ಏನು ನಿಮ್ಮದು ಬಿಡಪ್ಪ ಲೈಫ್ ಸ್ಟೈಲು, ಶೋ ಆಫು ಹಂಗೆ ಹಿಂಗೆ ಅಂತ. ಬಿಹೈಂಡ್ ಕ್ಯಾಮ್ರಾ ಅಥವಾ ಕ್ಯಾಮ್ರಾ ಆಫ್ ಮಾಡಿದಾಗ ನಮ್ಮ ಲೈಫಲ್ಲೂ ಸ್ಟ್ರಗಲ್ಸ್ ಇರುತ್ತೆ, ನಮ್ಮ ಲೈಫಲ್ಲೂ ಕಷ್ಟಗಳಿರುತ್ತೆ, ನಮ್ಮ ಲೈಫಲ್ಲಿ ನಾವಿಬ್ರೂ ಜಗಳ ಮಾಡ್ತೀವಿ, ನಾವಿಬ್ಬರು ಮತ್ತೆ ಮಾತಾಡ್ತೀವಿ. ಸೊ ಎಲ್ಲ ಇರುತ್ತೆ. ಒಂದು ಲೈಫ್ ಹೇಗಿರಬೇಕೋ ಆ ಥರನೇ ಇರುತ್ತೆ. ಬಟ್ ಎಲ್ಲ ಕ್ಯಾಮ್ರಾ ಮುಂದೆ ತೋರ್ಸೋಕ್ಕಾಗಲ್ಲ. ಇಲ್ಲ ನಮ್ಮ ಸ್ಟ್ರಗಲ್ಸ್ ನಾವೇನು ಬಿಹೈಂಡ್ ಕ್ಯಾಮ್ರಾ ಅಥವಾ ನಾವು ಕ್ಯಾಮ್ರಾ ಆಫ್ ಮಾಡಿದಾಗ ಏನು ಸ್ಟ್ರಗಲ್ಸ್ ಮಾಡ್ತಿರ್ತೀವಿ ಅದೆಲ್ಲ ಎಲ್ಲ ತೋರ್ಸೋದಕ್ಕಾಗಲ್ಲ. ಏನು ನಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ ಅದು ನಾನು ಯಾವಾಗಲೂ ಅದು ಚೆನ್ನಾಗಿರುತ್ತೆ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಷ್ಟೊಂದು ಜನ ಇವಾಗ ನಾನು ಕೆಲವೊಂದು ಪ್ಲೇಸಸ್ ಟ್ರಾವೆಲ್ ಮಾಡಿದಾಗ ಆ ಟ್ರಾವೆಲ್ ಅವ್ರು ನೋಡ್ಕೊಂಡು ಹೋಗಿರೋರು ಇದ್ದಾರೆ. ಅಥವಾ ನಾನು ಒಂದು ಕೆಲವೊಂದು ಇವಾಗ ಹೇರ್ ಕಟ್ ಯಾವುದಾದ್ರು ಚೆನ್ನಾಗಿ ಮಾಡೋದಿದ್ದರೆ ಹೇರ್ ಕಟ್ ಮಾಡಿಸ್ಕೊಂಡಾಗ ಚೆನ್ನಾಗಿದೆ ಅಂದಾಗ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳೋರು ಇದ್ದಾರೆ. ಅಥವಾ ಒಂದು ಕಡೆ ಹೋಗಿರ್ತೀವಿ, ಒಂದೇನೋ ಅವ್ರದ್ದು ಸ್ಪೆಷಲ್ ಇರುತ್ತೆ ಫುಡ್ಡು, ಅಥವಾ ಅವ್ರು ಏನೋ ಸ್ಟೇ ಮಾಡಬೇಕಂತ ಇರ್ತಾರೆ. ಸೊ ನಾವು ಅಲ್ಲಿ ಹೋಗಿದಾಗ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಅವ್ರವ್ರ ಹೇಗೆ ಅರ್ನ್ ಮಾಡ್ತಿರ್ತೀವಿ ಅದ್ರ ಮೇಲೆ ನಾವು ಖರ್ಚು ಮಾಡ್ತೀವಿ. ಹಂಗಂದ್ಬಿಟ್ಟು ಕೆಲವರು ಬರೀತಾರೆ, ಓ ನೀವೇನು ಬಿಡಪ್ಪ ಏನು ಹೆಲ್ಪ್ ಮಾಡಲ್ಲ ಅಂತ. ಹೆಲ್ಪ್ ಮಾಡಬೇಕಾದಾಗ ಹೆಲ್ಪು ಮಾಡ್ತೀವಿ. ನಾವು ಒಂದು ಏನು ಅರ್ನ್ ಮಾಡ್ತೀವಿ ಅದು ಮಾಡದೆ ನಮ್ಮ ಲೈಫ್ ಚೆನ್ನಾಗಿರಲಿ, ನಮ್ಮ ಲೈಫಲ್ಲಿ ಇದು ಮಾಡೋಣ ಅಂದ್ಬಿಟ್ಟು ಅದು ಸುಮ್ಮನೆ ಇಟ್ಕೊಂಡು ನಾವು ಸಂಪಾದನೆ ಮಾಡಬೇಕು ಒಂದು ಕಡೆ ಎಲ್ಲ ನಾವು ಮಾಡಿಬಿಡೋಣ, ಏನು ಯೂಸೇ ಮಾಡೋದಿಲ್ಲ ಅಂದಾಗ ಸತ್ತಾಗಿ ಯಾರೂ ತೊಗೊಂಡು ಹೋಗಲ್ಲ ಅಲ್ವಾ. ಸೊ ನಮ್ಮ ಮಕ್ಕಳು ಸೇಫ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾಡಿರಬೇಕು. ನಮ್ಮ ಲೈಫ್ ಲೀಡ್ ಮಾಡೋದಕ್ಕೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ನಮಗೂ ನಾವು ಮುಂದೆ ಎಷ್ಟೋ ವರ್ಷಗಳಾದಮೇಲೆ, ಇವಾಗಲ್ಲದೆ ಇರ್ಬೋದು, ಮುಂದೆ ವರ್ಷಗಳಾದಮೇಲೆ ಜೀವನ ದೊಡ್ಡವನಾದ್ಮೇಲೆ ನಮಗೂ ಏಜ್ ಆಗುತ್ತೆ. ಆವಾಗ ನಮಗೂ ಕೂಡ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಸೊ ಅದರಿಂದ ನಾವು ಆದಷ್ಟು ಇವಾಗಲೇ ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಯೂಟ್ಯೂಬಿನ ಎಷ್ಟು ವರ್ಷ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಎಷ್ಟು ವರ್ಷ ಅಂತ ನಂಗೆ ಗೊತ್ತಿಲ್ಲ. ನನಗೆ ಯಾವಾಗ ಓಕೆಪ್ಪ ನನಗೆ ಇವಾಗ ಸಾಕು, ನನಗೂ ಇವಾಗ ರೆಸ್ಟ್ ಬೇಕಂತ ಅನ್ನಿಸ್ತಿದೆ ಅಂತ ಅನಿಸುತ್ತೆ, ಆವಾಗ ನಿಲ್ತೀನಿ. ಕೆಲವೊಂದು ಸರಿ ಅನಿಸುತ್ತೆ ಓಕೆ ಆಲ್ಮೋಸ್ಟ್ ಅಷ್ಟು ವರ್ಷಗಳಿಂದ ಮಾಡ್ತಿದ್ದೀನಿ ಸಾಕಂತ. ಬಟ್ ನನಗೆ ಅಂತ ಅದೊಂದು ನಿಮ್ಮ ಜೊತೆ ಒಂದು ಏನೋ ಕನೆಕ್ಷನ್ ಬೆಳೆಸ್ಕೊಂಡಿದ್ದೀನಿ, ಅದು ನಂಗೆ ಬಿಡೋಕ್ಕಾಗ್ತಿಲ್ಲ. ಸೊ ಇವಾಗ ನಾನು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ ನನಗೆ. ಸೊ ಅದು ನಾನು ಮಿಸ್ ಮಾಡ್ಕೊತೀನಿ. ಅದರಿಂದ ಆದಷ್ಟು ನಾನು ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡೋಣ ಅಂತ.
ಸೊ ಇವಾಗ ರೀಸೆಂಟಾಗಿ ಫೇವ್ರೇಟ್ ಯೂಟ್ಯೂಬರ್ ನಂಗೆ ಟ್ರಾವೆಲ್ ವ್ಲಾಗ್ಸೇ ತುಂಬ ಇಷ್ಟ ಆಗೋದು. ನಾನು ಅವಾಗೇನು ಹೇಳಿ ಮಾರ್ಕ್ ವೈನ್ಸ್ ನನಗೆ ತುಂಬ ಇಷ್ಟ, ಅವ್ರ ಫುಡ್ ನನಗೆ ತುಂಬ ಇಷ್ಟ, ನೋಡ್ತಿರ್ತೀನಿ ನ್ಯಾಚುರಲ್ ಆಗಿ ಅನಿಸುತ್ತೆ ಅಂತ. ಸೊ ಅವ್ರದ್ದು ನಾನು ರೆಗ್ಯುಲರಾಗಿ ಇವಾಗಲೂ ಅಷ್ಟು ವರ್ಷಗಳಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದ ನೋಡ್ತಾ ಇದ್ದೀನಿ, ಇವಾಗಲೂ ನೋಡ್ತಾ ಇದ್ದೀನಿ. ಅದು ಬಿಟ್ಟರೆ ಸದ್ಯಕ್ಕೆ ಹೊಸಬ್ರು ಅಂತ ಯಾರು ಇವಾಗ ಸದ್ಯಕ್ಕೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಟ್ರಾವೆಲ್ ವೀಡಿಯೋಸ್ ಯಾರದೇ ಆಗಿತ್ತು ಚೆನ್ನಾಗಿದೆ ಅನ್ಸಿದ್ರೆ ಎಲ್ಲರದ್ದು ನೋಡ್ತೀನಿ. ರೀಸೆಂಟ್ ಫೇವ್ರೆಟ್ ಸಾಂಗ್ ಅಂದರೆ ನನಗೆ ಕೇಳೋದಕ್ಕೆ ಎಲ್ಲ ಚೆನ್ನಾಗಿ ಅನಿಸಿದ್ರೆ ನಾನು ಎಲ್ಲ ಸಾಂಗ್ಸು ಕೇಳ್ತೀನಿ. ನನಗೇನು ರೀಸೆಂಟ್ ಫೇವ್ರೇಟು ಅಥವಾ ಹಳೇದು ಅಂತೆಲ್ಲ ಏನಿಲ್ಲ, ಹಳೆ ಸಾಂಗ್ಸು ಕೇಳ್ತೀನಿ, ಹೊಸ ಸಾಂಗ್ಸು ಕೇಳ್ತೀನಿ. ಸೊ ಆ ಥರ ನನಗೇನು ರೀಸೆಂಟ್ ಫೇವ್ರೇಟು ಆ ಥರದ್ದೆಲ್ಲ ಏನು ಬರೋದಿಲ್ಲ. ಬಟ್ ಇವಾಗ ಅಂದರೆ ತುಂಬ ರೀಸೆಂಟ್ ಅಂತೇನಿಲ್ಲ, ನಾನು ಇವಾಗ ಸ್ವಲ್ಪ ದಿನಗಳಿಂದ ಜಾಸ್ತಿ ಕೇಳ್ತಿರೋದು ಮುಂಗಾರು ಮಳೆಯಲ್ಲಿ ಸಾಂಗ್ ಜಾಸ್ತಿ ಕೇಳ್ತೀನಿ. ಅಂದರೆ ಮುಂಗಾರು ಮಳೆಯಲ್ಲಿ ಪ್ರೀತಿ ಆ ಸಾಂಗ್ ಜಾಸ್ತಿ ಕೇಳ್ತೀನಿ. ನಂಗೆ ಆಡೋಕ್ಕೆ ಬರಲ್ಲ. ಸೊ ಅದು ಬಿಟ್ಟರೆ ಎಲ್ಲ ಸಾಂಗ್ಸ್ ಹಳೆ ಸಾಂಗ್ಸು ಕೇಳ್ತೀನಿ. ಸೊ ಇವಾಗ ನೋಡಿದ್ರಲ್ಲಿ ಫೇವ್ರೇಟ್ ಮೂವಿ ಅಂತ ಕೇಳ್ತಿದ್ದೀರ. ರೀಸೆಂಟಾಗಿ ನೋಡಿದ್ರಲ್ಲಿ ನನಗೆ ರೀಸೆಂಟಾಗಿ ಸೂಫ್ರಮ್ ಸೋ ಇಷ್ಟ ಆಯಿತು. ಒಂಥರ ಲೈಟ್ ಮೂವಿ, ಕುತ್ಕೊಂಡು ಎಂಜಾಯ್ ಮಾಡೋದು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಂಗೆ ಯಾವುದು ಅಷ್ಟೊಂದು ನನಗೆ ತುಂಬ ಇಷ್ಟ ಆಯಿತು ಅಂತ ಏನಿಲ್ಲ. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ ಎಲ್ಲ ಮೂವೀಸು ನೋಡ್ತೀನಿ. ನನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದೆಲ್ಲ ಮೂವೀಸು ನೋಡ್ತೀನಿ. ರೀಸೆಂಟಾಗಿ ಒಂದು ಮಲಯಾಳ ಮೂವಿ ಕೂಡ ನೋಡಿದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾರರ್ ಮೂವಿ, ಒಂಥರ ಲೈಟ್ ರೊಮ್ಯಾಂಟಿಕ್ ಮೂವಿ, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಮ ಹೇರ್ ಸೀಕ್ರೆಟ್ ಏನು, ಹೇಗೆ ಗೊತ್ತಾಗ್ಬಿಡ್ತು, ಏನಾದರೂ ಯೂಸ್ ಮಾಡ್ತಾಯಿದ್ದೀರಾ, ಅದಕ್ಕೆ ಏನಾದರೂ ಏನಿರ್ತಾರೆ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತಾಯಿದ್ದೀರಾ? ಸಪ್ಲಿಮೆಂಟ್ಸ್ ಅಂತೆಲ್ಲ ಏನಿಲ್ಲ, ಫುಡ್ ಒಂದು ಫಾಲೋ ಮಾಡ್ತಿರೋದು. ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಫುಡ್ ತಿಂತಿದ್ದೀನಿ. ಅದು ಬಿಟ್ಟರೆ ತುಂಬ ಡಯಟ್ಸ್ ಅಂತೆಲ್ಲ ಏನೂ ಇಲ್ಲ ನಂದು. ಫುಡ್ ತಿನ್ನೋದು ಮತ್ತು ಒಂದು ಒಳ್ಳೆ ಹೇರ್ ಕೇರ್, ಶ್ಯಾಂಪು, ಕಂಡೀಷ್ನರು ಮತ್ತು ಒಂದು ಸೇರಮ್ ಅದನ್ನು ನಾನು ಫಾಲೋ ಮಾಡ್ತೀನಿ. ಅದು ಬಿಟ್ಟರೆ ಒಂದೊಂದು ಸರಿ ಅಂದರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ. ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನನಗೆ ಒಂದೊಂದ್ಸರಿ ಟೈಮೇ ಆಗೋಲ್ಲ. ಯಾಕೆಂದರೆ ನಾನು ಈವ್ನಿಂಗ್ ವರ್ಕೌಟ್ ಮಾಡೋದ್ರಿಂದ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ. ಆಮೇಲೆ ಏನು ಮಾಡೋಕ್ಕೂ ಮೂಡ್ ಬರೋಲ್ಲ ನನಗೆ. ಸೊ ಒಂದೊಂದು ಸರಿ ಅಂದರೆ ಲೈಕ್ ಹೇರ್ ಗ್ರೋತ್ ಸೆರಮ್ಸ್ ಏನು ಬರುತ್ತೆ ಅದನ್ನು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನನಗೆ ಯಾವಾಗ ಆಗುತ್ತೆ ಆವಾಗ ಅಪ್ಲೈ ಮಾಡ್ತೀನಿ. ರೆಗ್ಯುಲರಾಗಿ ಏನು ಅಪ್ಲೈ ಮಾಡ್ತಿಲ್ಲ. ಸೊ ಇದು ನನ್ನ ಹೇರ್ ಸೀಕ್ರೆಟು. ಬಟ್ ಅದು ಬಿಟ್ಟರೆ ಆಯಿಲಿಂಗ್ ಎಲ್ಲ 15 days ಒನ್ಸೇ ಮಾಡೋದು ನಾನು. ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಮೇ ಬಿ ಮಿಸ್ ಆಗಿರ್ಬೋದು, ನೀವು ಇನ್ನೇನಾದರೂ ಕೇಳೋದಿದ್ರೆ. ಇನ್ನು ಕೆಲವೊಬ್ಬರ ಬಗ್ಗೆ ಕೇಳಿ ಅಂತ ಕೇಳ್ತೀರಾ. ನಾನು ಕೆಲವೊಂದು ವಿಷಯಗಳು ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ದಿದ್ದಾಗ ನಾನು ಅದು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸೊ ಆ ರೀತಿ ನಾನು ಅವಾಗಲೇ ಹೇಳಿದಾಗೆ ಫ್ಯಾಮಿಲಿದಾಗ್ಬೋದು ಕೆಲವೊಂದು ವಿಷಯಗಳು ನನಗೆ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಇಷ್ಟು ಇವತ್ತಿನ ನನ್ನ ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದ್ರು ಪ್ರಶ್ನೆ ಇದ್ದರೆ ಕೇಳಿ, ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Deep in my heart, I know you're irreplaceable.